ನಮಸ್ಕಾರ. ನನ್ನ ಹೆಸರು ಡಿ.ಜೆ. ಉಮೇಶ್ ಮೂರ್ತಿ ಅಂತ ಹೇಳ್ಬಿಟ್ಟು. ಈ ದಿನ ನಾವು ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತಹಸೀಲ್ದಾರ್ ಕಚೇರಿಗೆ ಬಂದಿರೋ ಕಾರಣ ಏನು ಅಂತಂದ್ರೆ, ಈಗ ನಮ್ಮ ಹಳೆ ತಾಲೂಕು ಕಚೇರಿ ಮೇಲೆ ಖಾಸಗಿ ವ್ಯಕ್ತಿಗಳ ಹೆಸರಿರುತ್ತದೆ. ಆದರೆ ಖಾಸಗಿ ವ್ಯಕ್ತಿಗಳ ಕೊಡುಗೆ ಅಂತ ಹೇಳ್ಬಿಟ್ಟು ಹೆಸರಿರುತ್ತದೆ. ಆ ಖಾಸಗಿ ವ್ಯಕ್ತಿಗಳ ಕೊಡುಗೆ ಅನ್ನೋದು ಸರ್ಕಾರಿ ಕಟ್ಟಡದ ಮೇಲೆ ಇರಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ತೆಗೆಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ದಿನ ಮನವಿ ಕೂಡ ಬಂದಿರ್ತೀರಿ. ವಿಷಯ ಏನು ಅಂತಂದ್ರೆ, ದೇವನಹಳ್ಳಿ ತಾಲೂಕು ತಹಸೀಲ್ದಾರ್ ಅವರ ಕಚೇರಿ ಮೇಲೆ ಹಾಕಿರುವ ಖಾಸಗಿ ವ್ಯಕ್ತಿಗಳ ಕೊಡುಗೆ ಎನ್ನುವ ನಾಮಫಲಕವನ್ನು ಈ ಕೂಡಲೇ ತೆರವುಗೊಳಿಸಲು ಕೋರಿ ಮಾನ್ಯರೇ, ಈ ಮೇಲ್ಕೊಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಖಾಸಗಿ ವ್ಯಕ್ತಿಗಳ ಕೊಡುಗೆ ಅಥವಾ ಹಸ್ತಕ್ಷೇಪವಿಲ್ಲದೆ ಸರ್ಕಾರಿ ಕೆಲಸಗಳು ಕಾಮಗಾರಿಗಳು ನಡೆಯಬೇಕು. ಈಗ ನಿರ್ಮಿಸಲ್ಪಟ್ಟಿರುವ ಸರ್ಕಾರಿ ತಾಲೂಕು ಕಚೇರಿ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಲ್ಪಟ್ಟಿದ್ದು, ಆದರೆ ಆ ಕಚೇರಿಯ ಮೇಲೆ ರೊನಾಲ್ಡ್ ಕೊಲೋಸೋ ಎಂದು ದೊಡ್ಡದಾಗಿ ನಾಮಫಲಕ ಹಾಕಲಾಗಿದೆ. ಇವರು ಈ ಭಾಗದಲ್ಲಿ ದೊಡ್ಡ ರಿಯಲ್ ಎಸ್ಟೇಟ್ ಬಿಲ್ಡರ್ ಆಗಿ ಡೆವಲಪರ್ ಆಗಿದ್ದಾರೆ ಮತ್ತು ಇವರು ಸರ್ಕಾರಿ ಅಧಿಕಾರಿಗಳೊಂದಿಗೆ ಸ್ಥಳೀಯರೊಂದಿಗೆ ಶಾಮೀಲಾಗಿ ಸರ್ಕಾರಿ ಭೂಮಿಗಳನ್ನು ಲಭಾಯಿಸಿದ್ದಾರೆ ಎಂಬ ಆರೋಪಗಳಿವೆ. ಈ ಹಿನ್ನೆಲೆಯಲ್ಲಿ ಇಂತಹ ಆರೋಪಿತ ವ್ಯಕ್ತಿಯ ಕೊಡುಗೆಯಿಂದ ಸರ್ಕಾರಿ ಕಟ್ಟಡಗಳನ್ನು ಕಟ್ಟಲಾಗುತ್ತಿದೆ ಎನ್ನಲಾಗುವುದು ಅವಮಾನಕಾರಿಯಾದ ವಿಚಾರವಾಗಿದೆ. ಅದರ ಜೊತೆಗೆ ಇದು ಹಿತಾಸಕ್ತಿ ಸಂಘರ್ಷದ ಒಂದು ಕೆಟ್ಟ ಉದಾಹರಣೆಯಾಗಿದೆ. ಅಂದರೆ ಈ ವ್ಯಕ್ತಿ ಕಟ್ಟಡ ನಿರ್ಮಾಣ ಮಾಡಿದಂತಹ ವ್ಯಕ್ತಿಗೆ ಯಾವುದೇ ತನ್ನ ಅಕ್ರಮಗಳನ್ನು ಮಾಡಿಕೊಳ್ಳಲು ಬಂದಾಗ ಈ ವ್ಯಕ್ತಿಯ ಕಟ್ಟಿಕೊಟ್ಟಿರುವ ಕಟ್ಟಡದಲ್ಲಿ ಕೆಲಸ ಮಾಡುತ್ತಿರುವುದು ಎಂದು ಅನಗತ್ಯವಾದ ಕೃತಜ್ಞತಾಭಾವದಿಂದ ಸರ್ಕಾರಿ ಅಧಿಕಾರಿಗಳು, ಅಂದರೆ ವಿಶೇಷವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಆ ಅಕ್ರಮಗಳ ಸಕ್ರಮ ಮಾಡಲು ಮುಂದಾಗುತ್ತಾರೆ ಎನ್ನುವುದು ಯಾರು ಬೇಕಾದರೂ ಊಹಿಸಬಹುದು. ಯಾವುದೇ ಖಾಸಗಿ ವ್ಯಕ್ತಿ ಹೆಸರಿನಲ್ಲಿ ಸರ್ಕಾರಿ ಕಟ್ಟಡಗಳು ಕಟ್ಟುವುದು ಅವಮಾನಕಾರಿಯಾದದ್ದು ಮತ್ತು ಅವರುಗಳು ಅಗತ್ಯವಾಗಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಲು ಇದರಿಂದ ಕಾರಣವಾಗುತ್ತದೆ. ಹಾಗಾಗಿ ಯಾವುದೇ ಜವಾಬ್ದಾರಿತ ಪ್ರಜಾಪ್ರಭುತ್ವದಲ್ಲಿ ಈ ತರವಾದ ಕೆಲಸಗಳಿಗೆ ಇರಬಾರದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಪತ್ರದ ಮೂಲಕ ತಿಳಿಸುತ್ತಿರುವುದೇನೆಂದರೆ, ಇದೇ ಮೇ ತಿಂಗಳು 1ನೇ ತಾರೀಕು 2026 ಸಂಜೆ ಒಳಗೆ ಈ ನಾಮಫಲಕವನ್ನು ತೆಗೆಸದೇ ಹೋದರೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮೇ ತಿಂಗಳು 2ನೇ ತಾರೀಕು 2026 ತಮ್ಮ ಕಚೇರಿಗೆ ನಮ್ಮ ಪಕ್ಷದ ರಾಜ್ಯ ಗೌರವಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಆ ನಾಮಫಲಕವನ್ನು ಕಿತ್ತು ಎಸೆಯಲು ಮುಂದಾಗಲಿದ್ದೇವೆ. ಆ ತರಹದ ಪರಿಸ್ಥಿತಿಗೆ ನಿರ್ಮಾಣವಾಗಲು ನೀವೇ ಹೊಣೆಗಾರರಾಗುತ್ತೀರಿ. ನಾವು ಕೇಳುತ್ತಿರುವುದು ಕ್ರಮಬದ್ಧವಾಗಿದೆ, ನ್ಯಾಯಬದ್ಧವಾಗಿದೆ ಮತ್ತು ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕತೆ, ಪ್ರಾಮಾಣಿಕತೆ, ದಕ್ಷತೆ ಮತ್ತು ನಿಷ್ಪಕ್ಷಪಾತತನ ಇರಬೇಕು ಎಂದು ನಾವು ಮಾಡುವ ಕೆಲಸದಲ್ಲಿ ಸಕಾರಣದಿಂದ ಕೂಡಿದೆ. ಹಾಗಾಗಿ ಈ ಕೂಡಲೇ ನಾಮಫಲಕವನ್ನು ತೆರವುಗೊಳಿಸಲು ಕ್ರಮ ತೆಗೆದುಕೊಳ್ಳಬೇಕೆಂದು ತಿಳಿಸುತ್ತೇವೆ. ಮೇ 2ರಂದು ಶನಿವಾರ ನಾವು ತಮ್ಮ ಕಚೇರಿಗೆ ಬರದೇ ಇರುವ ರೀತಿಯಲ್ಲಿ ತಾವು ಕಾರ್ಯಪ್ರವೃತ್ತರಾಗಿ ತಮ್ಮ ಪ್ರಾಮಾಣಿಕತೆ, ದಕ್ಷತೆಯನ್ನು ತೋರುತ್ತೀರಿ ಮತ್ತು ಸಂವಿಧಾನದಲ್ಲಿ ಕೆಲಸ ನಿರ್ವಹಿಸುತ್ತೀರಿ ಎಂದು ಭಾವಿಸುತ್ತೇವೆ. ಇಂತಿ ಕೆಎಸ್ ಪಕ್ಷದ ಪದಾಧಿಕಾರಿಗಳು. ಬಂಧುಗಳೇ, ಈ ದಿನ ನಾವು ಈ ಮನವಿಯನ್ನು ತಹಸೀಲ್ದಾರ್ ಕಚೇರಿಗೆ ಸಲ್ಲಿಸಲು ಬಂದಿರುತ್ತೇವೆ. ತಹಸೀಲ್ದಾರರು ಹೈಕೋರ್ಟ್ ನಲ್ಲಿ ಇರೋದ್ರಿಂದ ಅವರಿಂದ ಹಿಂದೆ ಇರೋ ಕಾರಣದಿಂದ ನಮ್ಮ ತಾಲೂಕು ಕಚೇರಿ ಆಡಳಿತಾಧಿಕಾರಿಯಾದಂತ ಸಂತೋಷ್ ಅವರಿಗೆ ಈ ಮನವಿಯನ್ನು ಈ ದಿನ ಇವತ್ತು ಸಲ್ಲಿಸ್ತಾ ಇದ್ದೀರಿ.